ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನು ದೈವಿಕ ಶಕ್ತಿಯುಳ್ಳ ಸಮಯವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಹೂವಾಗಿದೆ. ಬ್ರಹ್ಮಕಮಲ ಹೂವಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವೇನು? ಬ್ರಹ್ಮಕಮಲ ಹೂವನ್ನು ಯಾವ ದೇವರಿಗೆ ಅರ್ಪಿಸಬೇಕು? ನಮಗೆಲ್ಲ ತಿಳಿದಿರುವಂತೆ ಬ್ರಹ್ಮಕಮಲ ಹೂ ಒಂದು ಅದ್ಭುತವಾದ ಹಾಗೂ ತುಂಬಾನೇ ಅಪರೂಪವಾದ ಹೂವಿನ ಜಾತಿಯಾಗಿದೆ. ಈ ಬ್ರಹ್ಮಕಮಲ ಹೂ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಬೆಳೆಯುತ್ತದೆ. ಅದರಲ್ಲೂ ರಾತ್ರಿ ಸಮಯದಲ್ಲಿ ಅರಳಿ ಸೂರ್ಯ ಹುಟ್ಟುವುದರೊಳಗೆ ಮುದುಡಿಕೊಂಡಿರುತ್ತದೆ. ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಮಲದ ಹೂವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅವುಗಳಲ್ಲಿ ಬ್ರಹ್ಮಕಮಲವು ಒಂದಾಗಿದೆ. ಕೇವಲ ಒಂದು ರಾತ್ರಿಗೆ ಮಾತ್ರ ಅರಳುವ ಈ ಹೂವನ್ನು ನೋಡುವುದೇ ಅದೃಷ್ಟವೆನ್ನುವ ಮಾತಿದೆ. ಈ ಹೂ ನೋಡುವುದಕ್ಕೆ ಸುಂದರವಾಗಿರುವುದು ಮಾತ್ರವಲ್ಲ, ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹೂ ಶಿವನೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿದೆ. ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಬೆಳೆಯುವ ಬ್ರಹ್ಮಕಮಲದ ಬಗ್ಗೆ ನಿಮಗೆಷ್ಟು ಗೊತ್ತು? ಬ್ರಹ್ಮನಿಗೂ ಈ ಪುಷ್ಪಕ್ಕೂ ಇರುವ ನಂಟೇನು? ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಬಿಟ್ಟರೆ ಏನಾಗುತ್ತದೆ? ಯಾವ ದಿನ ಇದನ್ನು ನೆಟ್ಟು ಪೂಜಿಸಬೇಕು? ಮನೆಯ ಏಳಿಗೆಗೆ, ದೈವ ಕೃಪೆಗೆ ಬ್ರಹ್ಮಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ, ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಬ್ರಹ್ಮದೇವ ಅಂತ ಕಮೆಂಟ್ ಮಾಡಿ. ಬ್ರಹ್ಮಕಮಲ ಹೂ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಶಿವಲಿಂಗಕ್ಕೆ ಈ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವನ್ನು ಆಧ್ಯಾತ್ಮಿಕ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಿವನಿಗೆ ಬ್ರಹ್ಮಕಮಲ ಹೂವನ್ನು ಅರ್ಪಿಸುವುದರಿಂದ ಜನರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುವುದು. ಬ್ರಹ್ಮಕಮಲ ಹೂ ಅರಳುವುದನ್ನು ಶುಭಕಾಲ ಆರಂಭವಾಗುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವನ್ನು ಶುದ್ಧತೆ ಮತ್ತು ದೈವಿಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಕಮಲ ಹೂವಿನ ಪರಿಮಳ ಮತ್ತು ಅದು ಅರಳುವ ಸಮಯವು ಹೂವಿನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಾಗಿಸುತ್ತದೆ. ಬ್ರಹ್ಮಕಮಲವನ್ನು ದೇವಲೋಕದಿಂದ ಭೂಲೋಕಕ್ಕೆ ಬಂದ ಪುಷ್ಪ ಎಂದು ನಂಬಲಾಗುತ್ತೆ. ಸದಾ ಬ್ರಹ್ಮದೇವರು ಈ ಪುಷ್ಪವನ್ನು ತನ್ನ ಕರದಲ್ಲಿ ಹಿಡಿದಿರುತ್ತಾರೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಗಿಡವು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಅನೇಕ ಪುರಾಣಗಳಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣು ದೇವರ ನಾಭಿಯಿಂದ ಅರಳಿದಂಥ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣದಿಂದಾಗಿ ಈ ವಿಶೇಷ ಪುಷ್ಪಕ್ಕೆ ಬ್ರಹ್ಮಕಮಲ ಎಂದು ಹೆಸರು ಬಂದಿದೆ. ಈಗಾಗಲೇ ಹೇಳಿರುವಂತೆ ಬ್ರಹ್ಮಕಮಲ ಹೂ ಕೇವಲ ರಾತ್ರಿ ಸಮಯದಲ್ಲಿ ಅರಳುವ ಶಕ್ತಿಯನ್ನು ಹೊಂದಿದ್ದು, ಮುಂಜಾನೆಯಾಗುತ್ತಿದ್ದಂತೆ ಇದು ಬಾಡಿ ಹೋಗುತ್ತದೆ. ಬ್ರಹ್ಮಕಮಲ ಹೂ ಅರಳುವ ಸಮಯವನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಈ ಸಮಯ ನಿಮಗೆ ವರ್ಷಕ್ಕೊಮ್ಮೆ ಮಾತ್ರ ಸಿಗುತ್ತದೆ. ಅದು ಕೂಡ ಅಮಾವಾಸ್ಯೆಯ ದಿನದಂದು ರಾತ್ರಿ ಅಥವಾ ವಿಶೇಷ ಆಧ್ಯಾತ್ಮಿಕ ಮಹತ್ವವುಳ್ಳ ರಾತ್ರಿಗಳಿಗೆ ಹತ್ತಿರವಾದ ಸಮಯದಲ್ಲಿ ಅರಳುತ್ತದೆ. ಅದು ಅರಳಿದಾಗ ಅದನ್ನು ಮಂಗಳಕರ ಮತ್ತು ದೈವಿಕ ವಿದ್ಯಮಾನವೆಂದು ಪರಿಗಣಿಸಲಾಗುತ್ತದೆ. ಇದೇ ಬ್ರಹ್ಮಕಮಲದಿಂದ ದೇವಾನುದೇವತೆಗಳ ಜೀವ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ. ಗಣೇಶನ ಶಿರಸ್ಸು ಬದಲಾದ ಕತೆ ಪ್ರತಿಯೊಬ್ಬರಿಗೂ ಗೊತ್ತು. ಶಿವನಿಗೆ ಕೋಪ ಬಂದು ಗಣೇಶನ ಶಿರಶ್ಛೇದನ ಮಾಡಿದಾಗ ಆನೆಯ ರೂಪವನ್ನು ಗಣೇಶನಿಗೆ ಜೋಡಿಸುವಾಗ ಈ ವಿಶೇಷ ಬ್ರಹ್ಮಕಮಲದ ರಸವನ್ನು ಲೇಪನ ಮಾಡಿದ ನಂತರವೇ ಗಣೇಶನಿಗೆ ಮರುಜೀವ ಬಂದು ಅದ್ಭುತ ಶಕ್ತಿ ವೃದ್ಧಿಯಾಗುತ್ತೆ. ರಾತ್ರಿ ರಾಣಿ ಎಂದು ಕರೆಯುವ ಬ್ರಹ್ಮಕಮಲವು ರಾತ್ರಿಯೇ ಅರಳಿ ರಾತ್ರಿಯೇ ಬಾಡುವ ವಿಶೇಷ ದೇವಲೋಕದ ಪುಷ್ಪವಾಗಿದೆ. ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹಾಗೂ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಬ್ರಹ್ಮಕಮಲವು ಅಗಾಧವಾಗಿ ಬೆಳೆಯುತ್ತದೆ. ಈ ಪುಷ್ಪವು ಅರಳುವ ಸಮಯವನ್ನು ಅಲ್ಲಿನ ಜನರು ಹಬ್ಬದಂತೆ ಸಂಭ್ರಮಿಸುತ್ತಾರೆ. ಟಿಬೆಟ್, ಭೂತಾನ್, ನೇಪಾಳದ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಗೆ, ಅದೃಷ್ಟಕ್ಕೆ ಸಂಕೇತವಾದ ಪುಷ್ಪವೆಂದು ಈ ಬ್ರಹ್ಮಕಮಲವನ್ನು ಬಳಸಲಾಗುತ್ತದೆ. ಈ ಹೂ ಅರಳಿದಾಗ ಅದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಲಾಗುತ್ತದೆ. ಈ ಹೂ ಅರಳುವ ಸಮಯದಲ್ಲಿ ಅನೇಕ ಜನರು ಧ್ಯಾನ ಮಾಡುತ್ತಾರೆ, ಪೂಜಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ. ಹಿಮಾಲಯದಲ್ಲಿ ಕಂಡುಬರುವ ಬ್ರಹ್ಮಕಮಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಉತ್ತರಾಖಂಡದ ರಾಜ್ಯದ ಹೂವಾಗಿದೆ.
ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನೆಚ್ಚಿನ ಹೂವೆಂದು ಪರಿಗಣಿಸಲಾಗಿದೆ. ಲಕ್ಷ್ಮಿ ಮತ್ತು ವಿಷ್ಣು ದೇವನನ್ನ ಪೂಜಿಸುವಾಗ ಅವರಿಗೆ ಈ ಹೂವನ್ನು ಅರ್ಪಿಸುವ ಮೂಲಕ ಪೂಜಿಸಿದರೆ ಹೆಚ್ಚು ಫಲ ದೊರೆಯುವುದು. ಈ ಪುಷ್ಪವು ಸಂಪೂರ್ಣ ಅರಳುವುದಕ್ಕೆ ಸುಮಾರು 2 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ವರ್ಷಕ್ಕೆ 1 ಬಾರಿ ಬಿಡುವು. ಬ್ರಹ್ಮಕಮಲವು ಮಳೆಗಾಲದಲ್ಲಿ ಅರಳುತ್ತದೆ. ಬ್ರಹ್ಮಕಮಲವು ಅರಳುವ ಸಮಯದಲ್ಲಿ ಅದರ ಮುಂದೆ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡ್ರೆ, ಈ ವಿಶೇಷ ಸಸಿಗೆ ಪೂಜೆಯನ್ನ ಮಾಡಿದರೆ ಶೀಘ್ರವಾಗಿ ಆ ಕೋರಿಕೆಗಳು ನೆರವೇರುತ್ತವೆ. ಯಾರ ಮನೆಯಲ್ಲಿ ಬ್ರಹ್ಮಕಮಲದ ಗಿಡವಿರುತ್ತದೋ ಆ ಮನೆಗೆ ಎಂದಿಗೂ ಸಂಪತ್ತು, ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ. ಬ್ರಹ್ಮಕಮಲದ ಸಸಿಯು ವರ್ಷ ಪೂರ್ತಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮನೆಗೆ ತಾಕದಂತೆ ರಕ್ಷಣೆಯನ್ನು ಕೊಡುತ್ತದೆ. ಎಲ್ಲ ಗಿಡದಂತೆ ಈ ಗಿಡವು ಕಾಂಡ ಹಾಗೂ ಬೀಜಗಳ ಮೂಲಕ ಗಿಡವಾಗಿ ಬೆಳೆದು ಹೂವನ್ನು ಬಿಡೋದಿಲ್ಲ. ಈ ಗಿಡದ ಎಲೆಯನ್ನು ಮಣ್ಣಿನಲ್ಲಿ ಅಥವಾ ಮನೆಯಲ್ಲಿರುವ ಪಾಟ್ಗಳಲ್ಲಿ ಇಟ್ಟರೆ ಸಾಕು, ಆ ಎಲೆಯು ದೊಡ್ಡದಾಗಿ ಅದರಿಂದಲೇ ಹೂ ಬಿಡುವ ಅದ್ಭುತ ಶಕ್ತಿಯನ್ನು ಇದು ಹೊಂದಿರುತ್ತದೆ. ಉತ್ತರ ಭಾರತದ ಮನೆಗಳಲ್ಲಿ ಬ್ರಹ್ಮಕಮಲವು ಮೊದಲ ಬಾರಿ ಅರಳಿದಾಗ ಈ ಪುಷ್ಪಕ್ಕೆ ವಿಶೇಷವಾಗಿ ಪೂಜಿಸಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಮುಡಿ ತುಂಬುವ ಕೆಲಸವನ್ನು ಮಾಡಲಾಗುತ್ತೆ. ಈ ಪುಷ್ಪವನ್ನು ನಾವು ಬಳಸದೆ ದೇವರಿಗೆ ಮಾತ್ರ ಅರ್ಪಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ. ಈ ಪುಷ್ಪವನ್ನು ಮನೆಯಲ್ಲಿ ದೇವರಿಗೆ ಅರ್ಪಿಸುವುದರ ಜೊತೆಗೆ ದೇವಾಲಯಗಳಿಗೂ ಕೂಡ ನೀಡಬಹುದು. ಬ್ರಹ್ಮಕಮಲವನ್ನು ಅಥವಾ ಬ್ರಹ್ಮಕಮಲದ ಸಸಿಯನ್ನು ಪೂಜಿಸುವುದರಿಂದ ಶುಕ್ರ ಹಾಗೂ ಚಂದ್ರ ದೋಷಗಳು ದೂರವಾಗುತ್ತದೆ. ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಿ ಇದರಿಂದ ಆರ್ಥಿಕವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಎನ್ನುವವರು ಬ್ರಹ್ಮಕಮಲದಿಂದ ಅಮ್ಮನವರಿಗೆ ಪೂಜೆಯನ್ನು ಮಾಡಿದರೆ, ಈ ವಿಶೇಷ ಮಂತ್ರವನ್ನು ಪಠಿಸಿದರೆ ಶೀಘ್ರವಾಗಿ ಗುರುಬಲ ಪ್ರಾಪ್ತಿಯಾಗಿ ಮದುವೆ ಭಾಗ್ಯ, ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಓಂ ತಾರಾಕಾಂತಿ ತಿರಸ್ಕಾರೆ ನಾಸಾಭರಣ ಬಾಸುರಾಯ ನಮಃ ಎಂಬ ವಿಶೇಷ ಮಂತ್ರವನ್ನು 108 ಬಾರಿ ಹೇಳುತ್ತಾ ಬ್ರಹ್ಮಕಮಲವನ್ನು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು, ಅದಂದರೆ ಮದುವೆ ಕೋರಿಕೆಯನ್ನು ಕೇಳಿಕೊಂಡ್ರೆ ಗುರುಬಲ ಪ್ರಾಪ್ತಿಯಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತೆ. ಈ ಗಿಡವನ್ನು ಅಶ್ವಿನಿ ನಕ್ಷತ್ರ, ರೋಹಿಣಿ ನಕ್ಷತ್ರ ಇರುವಂಥ ದಿನ ಅಥವಾ ಸೋಮವಾರದ ದಿನಗಳಂದು ಮನೆಯಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಬೇಕು. ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ 3 ಜನರಲ್ಲಿ ಬ್ರಹ್ಮದೇವನು ಈ ಬ್ರಹ್ಮಕಮಲದ ಸಸ್ಯವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ. ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರಿದಾಗ ಕಮಲದ ಹೂವಿನ ಧ್ಯಾನವನ್ನು ಮಾಡುತ್ತಾರೆ. ನಂತರ ಅವರು ಎಚ್ಚರಗೊಂಡು ನೋಡಿದಾಗ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದರು. ಆಗ ಆ ಹೂವಿಗೆ ಬ್ರಹ್ಮಕಮಲ ಎಂದು ಹೆಸರಾಯಿತು. ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನು ಕಮಲದ ಹೂವನ್ನು ಬಳಸಿದನು ಎಂದು ಹೇಳಲಾಗುತ್ತದೆ. ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನು ಪುನರುತ್ಥಾನಗೊಳಿಸಲು ಹೂವನ್ನು ಬಳಸಿದನೆಂದು ಮತ್ತೊಂದು ಕಥೆಯು ಹೇಳುತ್ತದೆ. ಹೀಗೆ ಬ್ರಹ್ಮಕಮಲಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ. ಬ್ರಹ್ಮಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂ. ಹೆಚ್ಚಿನವರು ಇದನ್ನು ಬ್ರಹ್ಮದೇವನ ಆಶೀರ್ವಾದ ಹೊಂದಿರುವ ಹೂವೆಂದು ಹೇಳುತ್ತಾರೆ. ಈ ಹೂವಿನ ಅರಳುವ ದಿನಕ್ಕಾಗಿ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ. ಧಾರ್ಮಿಕ, ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವಿದಾಗಿದೆ. ಬ್ರಹ್ಮಕಮಲದ ಸಸಿ ಇರುವಂಥ ಮನೆಯಲ್ಲಿ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿ, ಹಣದ ಅಭಿವೃದ್ಧಿ, ಗ್ರಹಗಳ ಅನುಕೂಲತೆ ಏರ್ಪಟ್ಟು ಸಕಲ ಶುಭಗಳೇ ಉಂಟಾಗುತ್ತದೆ. ಕೊನೆಯದಾಗಿ ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಹೆಚ್ಚಾಗಿ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರಿಗೂ ನೀಡಬೇಕು. ನಿಮ್ಮಿಂದ ಆ ಪುಷ್ಪವನ್ನು ಪಡೆದ ಅವರು ದೇವರಿಗೆ ಅರ್ಪಿಸುವಾಗ ಪುಣ್ಯಫಲ ದ್ವಿಗುಣವಾಗುತ್ತದೆ. ಇದರಿಂದ ಮತ್ತಷ್ಟು ಶುಭ ಫಲ ನಿಮಗೂ ನಿಮ್ಮಿಂದ ಪುಷ್ಪವನ್ನು ಪಡೆದ ಅವರಿಗೂ ಕೂಡ ಲಭಿಸುತ್ತದೆ. ನೋಡಿದ್ರಲ್ಲ, ಬ್ರಹ್ಮಕಮಲದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಬ್ರಹ್ಮದೇವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಜೀವನದಲ್ಲಿ ಅದೃಷ್ಟವಿದ್ದರೆ ಸುಖ, ಸಂಪತ್ತು ಎಲ್ಲವೂ ನಮ್ಮನ್ನರಸಿ ಬರುತ್ತದೆ. ಅದೃಷ್ಟವನ್ನು ಮನೆಗೆ ಬರಮಾಡಿಕೊಳ್ಳಲು ನಾವು ಯಾವ ಕ್ರಮ ಕೈಗೊಳ್ಳಬಹುದು ಎನ್ನುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಎಂದು ಹಾರೈಸುತ್ತೇವೆ ಮತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಅದನ್ನು ಪ್ರಯತ್ನಿಸುತ್ತಲೂ ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ. ಕೆಲವರು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದುಕೊಂಡರೆ, ಮತ್ತೊಂದೆಡೆ ದೇವರೊಂದಿಗೆ ಸಂಪರ್ಕ ಹೊಂದಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಧ್ಯಾನವನ್ನು ಅನುಸರಿಸುವುದನ್ನು ಪರಿಗಣಿಸುತ್ತಾರೆ.
ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಅಂದರೆ ಅದೃಷ್ಟ ತರುವ ವಸ್ತು ಯಾವುದು ಗೊತ್ತಾ? ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಾರದು. ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು. ಮಾಡುವಂತಹ ಕೆಲಸಗಳಲ್ಲೆಲ್ಲ ಯಶಸ್ಸು ದೊರೆಯಬೇಕು. ಸಂತಾನ ಪ್ರಾಪ್ತವಾಗಬೇಕು. ಹಾಗೂ ಮಕ್ಕಳು ಸಹ ಓದಬೇಕು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರಬೇಕು ಎಂದರೆ ಅದಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು. ಆತ್ಮೀಯರೇ, ಈ ಒಂದು ಬೀಜವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ಬೀಜಗಳನ್ನು ಚಿನ್ನಕ್ಕೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು, ಮಹಾಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗಬಹುದು. ಸಂಪತ್ತು ಆಕರ್ಷಿತಗೊಳ್ಳುವುದಲ್ಲದೆ ಗ್ರಹದೋಷಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುರಿದ ಸಂಬಂಧಗಳನ್ನು ಮರುನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರ ಮಾಡಲು ಹಾಗೂ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ನಾವಿಂದು ಹೇಳ ಹೊರಟಿರುವಂಥ ವಸ್ತುವಿನ ಹೆಸರೇ ಗುಲಗಂಜಿ. ಕಡು ಕೆಂಪಗಿನ ಮೈಬಣ್ಣ ಹಾಗೂ ಕಪ್ಪು ಚುಕ್ಕೆ ಇರುವಂತಹ ಸಣ್ಣ ಬೀಜವೇ ಗುಲಗಂಜಿ. ಇದು ಮೊಟ್ಟೆಯ ಆಕಾರದಲ್ಲಿರುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುಲಗಂಜಿ ಏಕಿಷ್ಟು ವಿಶೇಷ, ಈ ಗುಲಗಂಜಿಯಿಂದ ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗುವುದು ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಗುಲಗಂಜಿ ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ. ಇದರ ಗಿಡಗಳು ಹೆಚ್ಚಾಗಿ ಅರಾವಳಿ ಪರ್ವತದಲ್ಲಿ ಬೆಳೆಯುತ್ತವೆ. ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕೋ ಅವರ ಕೈಯನ್ನೇ ಸೇರುತ್ತದೆಯಂತೆ. ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಅಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ. ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡ್ರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಈ ಮಣಿಗಳು ಲಕ್ಷ್ಮೀ ದೇವರನ್ನು ಸಂಕೇತಿಸುತ್ತವೆ. ಆದ್ದರಿಂದ ಯಾವಾಗಲೂ ಲಾಕರ್, ಪರ್ಸ್, ವ್ಯಾಲೆಟ್ ಇತ್ಯಾದಿಗಳಲ್ಲಿ ಇಡಬೇಕು. ಇವು ಸಂಪತ್ತನ್ನು ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಗುಲಗಂಜಿ ಮಣಿಗಳು ಸಹಾಯ ಮಾಡುತ್ತವೆ. ಇನ್ನೊಂದು ವಿಚಾರವೆಂದರೆ ಈ ಗುಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು. ಗುಲಗಂಜಿ ನೋಡಲು ಕೃತಕ ವಸ್ತುವಿನಂತೆ ಕಂಡುಬಂದರೂ ಇದೊಂದು ಪ್ರಕೃತಿ ದತ್ತವಾಗಿ ಬರುವಂತಹ ಸಂಪತ್ತು. ಗುಲಗಂಜಿ ದ್ವಿದಳ ಸಸ್ಯಗಳಲ್ಲಿ ಬಿಡುವಂತಹ ಒಂದು ಬೀಜ. ಇದರ ಗಾತ್ರ ಹಲಸಂದೆ ಕಾಳಿನಷ್ಟಿರುತ್ತದೆ. ಕೆಂಪು ಬಣ್ಣದ ಚಿಕ್ಕ ಹವಳಗಳಂತೆ ಇರುವುದರಿಂದ ಹವಳ ಬಟಾಣಿ ಎಂದು ಸಹ ಕರೆಯುತ್ತಾರೆ. ಗುಲಗಂಜಿಯ ಗಿಡ ಹಳದಿ ಬಣ್ಣದ್ದಾಗಿದ್ದು ಕೆಂಪು ಹೂಗಳನ್ನು ಬಿಡುತ್ತದೆ. ಇದು ಬೇರೆ ಮರಗಳನ್ನು ಆಶ್ರಯಿಸಿ ಬೆಳೆಯುವಂತಹ ಬಳ್ಳಿಯಾಗಿದೆ. ಸಾಮಾನ್ಯವಾಗಿ ಒಂದು ಗೊಂಚಲಿನಲ್ಲಿ ಅನೇಕ ಫಲಗಳಿರುತ್ತವೆ. ಒಂದೊಂದು ಫಲದಲ್ಲಿಯೂ ಸಹ 3ರಿಂದ 5 ಬೀಜಗಳಿರುತ್ತವೆ. ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಗುಲಗಂಜಿಯನ್ನು ಕಾಡಿನ ರಾಣಿ ಎಂದು ಸಹ ಕರೆಯಲಾಗುತ್ತದೆ. ಕಡು ಕೆಂಪಗಿನ ಮೈಬಣ್ಣ ಮತ್ತು ಕಪ್ಪು ಚುಕ್ಕೆ ಇರುವ ಗುಲಗಂಜಿಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಚೀನಾ ದೇಶದಲ್ಲಿ ಗುಲಗಂಜಿ ಪ್ರೀತಿಯ ಸಂಕೇತವಾಗಿದೆ. ಕೆಂಪು ಮಾತ್ರವಲ್ಲದೆ ಬಿಳಿ, ಹಳದಿ, ಹಸಿರು ಹಾಗೂ ಕಪ್ಪು ಬಣ್ಣಗಳಲ್ಲಿಯೂ ಸಹ ಗುಲಗಂಜಿ ಲಭ್ಯವಿರುತ್ತದೆ. ಗುಲಗಂಜಿಗಳಲ್ಲಿ ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ದೊರಕುವುದೇ ಬಹಳ ವಿರಳ. ಪ್ರಾಚೀನ ಕಾಲಗಳಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿ ಬೀಜಗಳನ್ನು ಬಳಸಲಾಗ್ತಿತ್ತು. ಎಲ್ಲ ಗುಲಗಂಜಿ ಬೀಜಗಳು ಒಂದೇ ತೂಕವನ್ನು ಹೊಂದಿರುವುದು ಮತ್ತೊಂದು ವಿಶೇಷ. ಒಂದು ಗುಲಗಂಜಿ ಬೀಜದ ತೂಕ 125 ml ಎಷ್ಟು ಬೀಜಗಳು ಸೇರಿ 8 ಬೀಜಗಳು ಸೇರಿ 1 ಗ್ರಾಂ ತೂಗುತ್ತವೆ. ಗುಲಗಂಜಿಯ ಈ ಏಕರೂಪದ ತೂಕದಿಂದಾಗಿ ಇದನ್ನು ಬಂಗಾರವನ್ನು ತೂಕ ಮಾಡಲು ಬಳಸಲಾಗ್ತಿತ್ತು. ಈಗೆಲ್ಲ ಬಂಗಾರವನ್ನು ತೂಕ ಮಾಡಲು ಎಲೆಕ್ಟ್ರಾನಿಕ್ ತೂಕದ ಮಷಿನ್ಗಳು ಬಂದಿರುವುದರಿಂದ ಪ್ರಾಚೀನ ಕಾಲದ ರೀತಿಯಲ್ಲಿ ಗುಲಗಂಜಿಯ ಉಪಯೋಗ ಇಲ್ಲವೆಂದೇ ಹೇಳ್ಬೋದು. ಗುಲಗಂಜಿಯ ಆಕರ್ಷಕ ರಕ್ತವರ್ಣದ ಹೊಳಪು 30 ವರ್ಷಗಳವರೆಗೂ ಸಹ ಮಾಸದೆ ಉಳಿದುಕೊಳ್ಳುವುದರಿಂದ ಇದನ್ನು ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ಗುಲಗಂಜಿಯಿಂದ ತಯಾರಾದ ಆಭರಣಗಳನ್ನು ಧರಿಸುವುದು ಸಹ ಪ್ರತಿಷ್ಠೆಯ ವಿಷಯವಾಗಿತ್ತು. ಈಗಲೂ ಗುಲಗಂಜಿ ಮಣಿಗಳನ್ನು ಜಪಮಾಲೆ ತಯಾರಿಸಲು ಬಳಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಗುಲಗಂಜಿ ಎಂದರೆ ಬಹಳ ಇಷ್ಟ. ಚಿನ್ನ ಮಹಾಲಕ್ಷ್ಮೀ ದೇವಿಗೆ ಸಮ. ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗುತ್ತಿದ್ದುದರಿಂದ ಗುಲಗಂಜಿ ಬೀಜಗಳು ಮಹಾಲಕ್ಷ್ಮೀ ದೇವಿಯನ್ನು ಸಂಕೇತಿಸುತ್ತವೆ. ಗುಲಗಂಜಿ ಬೀಜಗಳು ಅದೃಷ್ಟವನ್ನು ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದಲೂ ಸಹ ರಕ್ಷಣೆಯನ್ನು ನೀಡುತ್ತವೆ.
ಗುಲಗಂಜಿ ಬೀಜಗಳನ್ನು ದೀಪಾವಳಿ ಹಬ್ಬ, ಅಕ್ಷಯ ತೃತೀಯ ಹಬ್ಬಗಳೆಂದು ಪೂಜಿಸಿ ಆನಂತರ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿರಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮಿ ಕಟಾಕ್ಷವು ದೊರೆತು ಸಂತೋಷ ಹಾಗೂ ನೆಮ್ಮದಿ ಪ್ರಾಪ್ತವಾಗುತ್ತದೆ. ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಾಗಿ ಗುಲಗಂಜಿಯನ್ನು ಗಲ್ಲಪೆಟ್ಟಿಗೆಯಲ್ಲಿಯೂ ಸಹ ಇರಿಸಲಾಗುತ್ತದೆ. ಅಲ್ಲದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ಮಾಟಮಂತ್ರ ದುಷ್ಪರಿಣಾಮಗಳನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿರುತ್ತವೆ. ವೆಸ್ಟ್ ಇಂಡೀಸ್ನಲ್ಲಿ ಗುಲಗಂಜಿಯನ್ನು ದೃಷ್ಟಿ ನಿವಾರಕವಾಗಿ ತೋಳುಬಂದಿಯಲ್ಲಿ ಬಳಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಗುಲಗಂಜಿಯಿಂದ ಹಲವು ಗ್ರಹ ದೋಷಗಳಿಗೂ ಸಹ ಪರಿಹಾರ ಲಭಿಸುತ್ತದೆ. ಬಿಳಿ ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರ ಗ್ರಹ ದೋಷ, ಕೆಂಪು ಬಣ್ಣದ ಗುಲಗಂಜಿಯನ್ನು ಕುಜದೋಷ, ಕಪ್ಪು ಬಣ್ಣದ ಗುಲಗಂಜಿಯಿಂದ ಶನಿದೋಷ, ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧ ದೋಷ ನಿವಾರಣೆಯಾಗುತ್ತದೆ. ಗುಲಗಂಜಿಯ ಕುರಿತು ಅನೇಕ ಜನಪದದ ನಂಬಿಕೆಗಳಿವೆ. ಗುಲಗಂಜಿಯು ಯಾರ ಕೈಯನ್ನು ಸೇರಬೇಕೋ ಅವರ ಕೈಯನ್ನು ಮಾತ್ರ ಸೇರುತ್ತದೆ. ಕೆಟ್ಟ ಚಿಂತನೆ ಮತ್ತು ಕೆಟ್ಟ ದೃಷ್ಟಿ ಹೊಂದಿರುವ ವ್ಯಕ್ತಿಯೊಂದಿಗೆ ಗುಲಗಂಜಿ ಇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಗುಲಗಂಜಿ ಬೀಜಗಳಲ್ಲಿ ಕಪ್ಪು ಬಣ್ಣ ಕಡಿಮೆಯಾಗುತ್ತಾ ಬಂದಿದೆ. ಯಾವಾಗ ಗುಲಗಂಜಿಯಲ್ಲಿ ಕಪ್ಪು ಬಣ್ಣವೇ ಇರುವುದಿಲ್ಲವೋ ಆಗ ಪ್ರಳಯವಾಗುತ್ತದೆ ಎಂಬುದು ಜನಪದದ ನಂಬಿಕೆ. ಎಲ್ಲ ವಸ್ತುಗಳಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಮುಖಗಳಿರುವಂತೆ ಗುಲಗಂಜಿಯಲ್ಲಿಯೂ ಸಹ ಒಂದು ಕೆಟ್ಟ ಅಂಶವಿದೆ. ಅದೇ ಗುಲಗಂಜಿಯಲ್ಲಿರುವಂತಹ ವಿಷ. ಗುಲಗಂಜಿಯ ಬೀಜದಲ್ಲಿ ಅಬ್ರಿನ್ ಎಂಬ ಅಪಾಯಕಾರಿ ವಿಷವಿರುತ್ತದೆ. ಇದು ನಾಗರ ಹಾವಿನ ವಿಷಕ್ಕಿಂತಲೂ ಬಹಳ ವಿಷಕಾರಿ. ಮತ್ತೊಂದು ವಿಶೇಷತೆ ಎಂದರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ಈ ವಿಷವಿರುತ್ತದೆ. ಕಾಂಡ, ಎಲೆಗಳಲ್ಲಿ ಈ ವಿಷ ಕಂಡುಬರುವುದಿಲ್ಲ. ಅದರಲ್ಲಿಯೂ ಗುಲಗಂಜಿ ಬೀಜದ ಮೇಲ್ಭಾಗದಲ್ಲಿ ಯಾವುದೇ ವಿಷವಿರುವುದಿಲ್ಲ. ಬೀಜದ ತಿರುಳಿನಲ್ಲಿ ವಿಷವಿರುತ್ತದೆ. ಹಾಗಾಗಿಯೇ ಬೀಜವನ್ನು ಜಗಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಬೀಜವನ್ನು ಅಗೆದಾಗಲೇ ಅದರ ವಿಷಕಾರಿ ಹೊರಗೆ ಬರುವುದು. ಇದೇ ಕಾರಣಕ್ಕೆ ಮಕ್ಕಳಿಂದ ಗುಲಗಂಜಿಯನ್ನು ದೂರವಿಡಲೇಬೇಕು. ಗುಲಗಂಜಿಯಲ್ಲಿರುವ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯನ್ನು ವಿಶ್ವಯುದ್ಧದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸಲಾಗಿತ್ತು ಎಂಬ ಬಗ್ಗೆ ದಾಖಲೆಗಳಿವೆ. ಗುಲಗಂಜಿ ಬೀಜಗಳನ್ನು ಅರೆದು ಯುದ್ಧಕ್ಕೆ ಬಳಸುವ ಖಡ್ಗ, ಕತ್ತಿ ಹಾಗೂ ಇತರ ಆಯುಧಗಳಿಗೆ ಲೇಪಿಸಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸುತ್ತಿದ್ದರಂತೆ. ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯ ಬೀಜಗಳನ್ನು ಕೀಟನಾಶಕ, ಕಳೆನಾಶಕಗಳಾಗಿ ಬಳಸಲಾಗುತ್ತದೆ. ಗುಲಗಂಜಿಯ ಬೀಜ ವಿಷವಾದರೂ ಗುಲಗಂಜಿ ಸಸ್ಯದಲ್ಲಿ ಅನೇಕ ಕಡೆ ಇರುವುದರಿಂದ ಅದು ಔಷಧಗಳ ಗಣಿಯಾಗಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಗುಲಗಂಜಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಸಂಧಿವಾತ, ಜ್ವರ, ಚರ್ಮರೋಗ, ಬಾಯಿ ಹುಣ್ಣು, ಹಲ್ಲು ನೋವು, ಮಾನಸಿಕ ಕಾಯಿಲೆಗಳು, ಅಲ್ಸರ್, ವಾತ, ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು, ಕೂದಲು ಉದುರುವಿಕೆಗೆ, ನೆಗಡಿ ಹೀಗೆ ಅನೇಕ ಸಮಸ್ಯೆಗಳಿಗೆ ಗುಲಗಂಜಿಯ ಬೇರು ಮತ್ತು ಎಲೆಗಳನ್ನು ಬಳಸಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಗುಲಗಂಜಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.